ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಗೊಂದಲಗಳು ಮುಂದುವರೆದಿದೆ. 5 ವರ್ಷ ನಾನೇ ಇರ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಿದ್ರೆ, ಡಿ.ಕೆ. ಶಿವಕುಮಾರ್ ತಾವು ಸಿಎಂ ಆಗಲು ಕಸರತ್ತು ಮಾಡುತ್ತಲೇ ಇದ್ದಾರೆ. ಇವೆಲ್ಲವೂ ಏನಿದ್ರು ಹೈಕಮಾಂಡ್ ನಿರ್ಧಾರ. ಆದ್ರೆ ಅವರು ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಆದ್ರೆ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಮಾತ್ರ ಅವರಿಗೆ ಬೇಕಾದನ್ನೇ ಹೇಳ್ತಿದ್ದಾರೆ. ಈ ಮಧ್ಯೆ ಸಿಎಂ ಪುತ್ರ ಯತೀಂದ್ರ, ನಮ್ಮ ತಂದೆಯೇ 5 ವರ್ಷ ಸಿಎಂ, ಹೈಕಮಾಂಡ್ ಏನು ಹೇಳಿಲ್ಲ ಅಂದ್ರೆ ಅದು ಸಿದ್ದರಾಮಯ್ಯನೇ 5 ವರ್ಷ ಸಿಎಂ ಆಗಿ ಇರ್ತಾರೆ ಅಂತ ಅರ್ಥ ಅಂತ ಅಂದಿದ್ದಾರೆ. ಇದಕ್ಕೀಗ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಮಾತಾಡಿದ್ದಾರೆ. ಹಿಂದೆ ಯತೀಂದ್ರ ಮೈಸೂರು ರಾಜರಿಗಿಂತ ನಮ್ಮ ಅಪ್ಪನೇ ಹೆಚ್ಚು ಕೆಲಸ ಮಾಡಿದ್ದು ಅಂದಿದ್ದ. ಈಗ 5 ವರ್ಷ ಅವರೇ ಸಿಎಂ ಅಂತಿದ್ದಾನೆ. ಹುಚ್ಚು ಮುಂಡೆ ಪೆದ್ದು ಮುಂಡೆ ಅಂತ ಹಿಗ್ಗ ಮುಗ್ಗ ಜಾಡಿಸಿದ್ರು. ಈಗ ಕಾಂಗ್ರೆಸ್ಗೆ ಒಂದು ಹೈಕಮಾಂಡ್ ಇದೆ. ನಾನು 40 ವರ್ಷಗಳ ಕಾಲ ಕಾಂಗ್ರೆಸ್ಸಲ್ಲಿ ಇದ್ದವನು. ಹೈಕಮಾಂಡ್ ಯಾವತ್ತೂ ವೀಕ್ ಆಗಲ್ಲ. ಹೈಕಮಾಂಡ್ ಇಸ್ ಆಲ್ವೇಸ್ ಹೈಕಮಾಂಡ್. ಬಟ್ ಇವತ್ತೇನಾಗಿದೆ, ಹೈಕಮಾಂಡ್ಗೆ ಯಾವ ಗೌರವನೂ ಇಲ್ಲ. ಈಗ ಯಾರು ಸಿದ್ದರಾಮಯ್ಯನ ಮಗನೇ ಹೈಕಮಾಂಡ್ ಥರ ಮಾತಾಡೋದು ಎಲ್ಲಿಗೆ? ನಾನೊಂದ್ಸರಿ ಹೇಳಿದ್ದೆ, ಈ ಸಿದ್ದರಾಮಯ್ಯನವ್ರ ಮಗ ಮೈಸೂರಲ್ಲಿ ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚು ಕೆಲಸ ಮಾಡಿದ್ದಾನೆ. ಎಲ್ಲಾದರೂ ಉಂಟೇನ್ರಿ? ಮಹಾರಾಜರಲ್ಲಿ ಇವ ಯಾರ್ರಿ? ಛೇ. ಅದಕ್ಕೆ ನಾನು ಹೇಳಿದ್ದೆ, ರಾಜಕಾರಣದಲ್ಲಿ ಕೆಲವರು HMಗಳಿರ್ತಾರೆ, ಕೆಲವರು PM HM ಅಂದರೆ ಹುಚ್ಚು ಮುಂಡೇದು ಅಂತ, PM ಅಂದರೆ ಪೆದ್ ಮುಂಡೇದು ಅಂತ. ಅವೆರಡು ಸೇರ್ಕೊಂಡದೆ ಈ ಸಿದ್ದರಾಮಯ್ಯನ ಮಗನಿಗೆ ಅಂತ. ಹಂಗೆ ಥರ ಹುಚ್ಚು ಮುಂಡೆವು ಪೆದ್ ಮುಂಡೆವ್ರ ಥರ ಮಾತಾಡ್ತವೆ. ಇವತ್ತೇನಾಗಿದೆ, ರಾಜ್ಯದ ದುರಾದೃಷ್ಟ ಇವೆಲ್ಲ. ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂಥ ಸರ್ಕಾರಗಳು ಜನಹಿತವನ್ನು ಮರೆತಾಗ ಏನಾಗುತ್ತೆ, ಅದು ಸರ್ಕಾರವಾಗಿ ಉಳಿಯಲ್ಲ. ಸರ್ಕಾರವಾಗಿ ಯಾರು ಗಂಭೀರವಾಗಿ ತಗೊಳ್ಳಲ್ಲ. ಅಂಥ ಸರ್ಕಾರಕ್ಕೆ ಯಾವುದೇ ಗೌರವ, ಮಾನ, ಮರ್ಯಾದೆ ಅನ್ನೋದು ಹುಟ್ಟೋಗುತ್ತೆ. ಅದೆಲ್ಲವೂ ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗಿದೆ. ಈಗ ಆಡಳಿತದ ಬಗ್ಗೆ ತಮಗೆ ಇಲ್ಲ, ರಾಜ್ಯದ ನನಗೆ ಒಬ್ಬನಿಗಲ್ಲ, ಇಡೀ ರಾಜ್ಯದ ಜನರು ಇವತ್ತು ಈ ಸರ್ಕಾರದ ಆಡಳಿತದ ಬಗ್ಗೆ ಕಾರ್ಯಕ್ರಮಗಳು, ಎಂತೆಂಥ ಕಾರ್ಯಕ್ರಮಗಳು. ನಾವು ಈ ಭಾಗದಲ್ಲಿ ಕಾರ್ಯಕ್ರಮ ಕೊಟ್ಟರು, ಮಕ್ಕಳಿಗೆ ಅನ್ನ ಕೊಟ್ಟು ಅಕ್ಷರ ಕೊಡುವಂತ. ಇಲ್ಲಿ ಒಂದೊಂದು ತಾಲೂಕಿಗೆ ಸರ್ಕಾರಿ ಹೈಸ್ಕೂಲು 1-2 ಇತ್ತು, ಅದ್ರ 10 ಮಾಡಿದ್ರು. ಇವತ್ತು ನೀವು ಬನ್ನಿ ನಮ್ಮ ಮೈಸೂರು ಕಡೆಗೆ, ನೀವು ಪೊಲೀಸವರು ಯಾವ ಊರಿ? ನಾನು ರೀ ಗುಲ್ಬರ್ಗ ರೀ, ನಾನು ರೀ ರಾಯಚೂರು ರೀ ಅಂತ. ಅಂದರೆ ಅವನಿಗೆ ಆ ಶಕ್ತಿ ನಾವು ಕೊಟ್ಟು, ಇಲ್ಲಿ ಅಕ್ಷರದ ಶಕ್ತಿನ ಇಲ್ಲಿ ಕೊಟ್ಟು ಹೋಗ್ಬಿಟ್ಟು ಸರ್. ಆರೋಗ್ಯ ಯಶಸ್ವಿನಿ ಮಾಡಿದೆ, ಕೋಆಪರೇಟಿವ್ ಮಿನಿಸ್ಟರ್. ಪುಣ್ಯಾತ್ಮ ಸಿದ್ದರಾಮಯ್ಯ CM ಆದ್ಮೇಲೆ ನಿಲ್ಲಿಸ್ತಾ ಇದ್ದ. ಇದೇನೆ ಇವರು ಬಡವರಿಗೆ ಮಾಡೋ ಕೆಲಸಗಳು. ಯಾವ ದೇಶದಲ್ಲಿ, ಯಾವ ನಾಡಿನಲ್ಲಿ, ಯಾವ ರಾಜ್ಯದಲ್ಲಿ ಅಕ್ಷರ ಮತ್ತು ಆರೋಗ್ಯ, ಅದ್ರ ಬಗ್ಗೆ ಯಾವುದೇ ಸರ್ಕಾರಗಳು ಗಮನ ಕೊಡದೆ ಹೋದರೆ ಅದು ಸರ್ಕಾರವೂ ಆಗಲ್ಲ, ರಾಜ್ಯವೂ ಆಗಲ್ಲ. ಅಕ್ಷರ ಆರೋಗ್ಯ ಎರಡಿದ್ರೆ ಅನ್ನ ಹುಟ್ಟುತ್ತೆ, ಅದ್ರ ಪಾಡು ಅನ್ನ ಹುಟ್ಟುತ್ತೆ. ಎರಡೂ ಇಲ್ಲ ಈ ರಾಜ್ಯದಲ್ಲಿ, ಅಕ್ಷರವೂ ಇಲ್ಲ, ಆರೋಗ್ಯವೂ ಇಲ್ಲ. ಮತ್ತೆ ಸುಮ್ಮನೆ ಬರೀ ಬೊಗಳೆ ಹೊಡ್ಕೊಂಡು ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದೆ. ಸಿದ್ದರಾಮಯ್ಯ ಹೇಳಿ ಸುಳ್ಳಿನೇ ಪ್ರತಿಧ್ವನಿಸ್ತದೆ, ಯಾಕೆ ಮಂತ್ರಿಗಳ ಹತ್ರ ಪ್ರತಿಧ್ವನಿಸ್ತದೆ. ಸರಿ ಥೋತು. ಇಂಥ ಅಯೋಗ್ಯ ಮಂತ್ರಿಗಳು, ಇಂಥ ಅಯೋಗ್ಯ ಸರ್ಕಾರನ ಕರ್ನಾಟಕ ರಾಜ್ಯ ಹಿಂದೆಂದೂ ಕಂಡಿರಲಿಲ್ಲ. ಪಕ್ಷ ಒಂದ್ ರೀತಿ ಶಿಸ್ತಿನಿಂದ ಇರ್ಬೇಕಾದಂತದ್ದು. ಆದ್ರೆ CM ಅವ್ರ ಪುತ್ರನೇ ಹೈಕಮಾಂಡ್ ತರ ಬಿಡ್ತಾರಲ್ಲ, ಹೈಕಮಾಂಡ್ ವೀಕ್ ಆಗಿದೆ ಅಷ್ಟೊಂದ? ಇಲ್ಲ, ಹೈಕಮಾಂಡ್ ವೀಕ್ ಆಗಿದೆ. ಹೈಕಮಾಂಡ್ ಏನಾಗಿದೆ, ರಾಹುಲ್ ಗಾಂಧಿ ಅವ್ರಿಗೆಲ್ಲರಿಗೂ ಅವ್ರಿಗೇನೋ ಸಿದ್ದರಾಮಯ್ಯನ ಏನಾದ್ರು ತೆಗೆದುಬಿಟ್ರೆ ಕಾಂಗ್ರೆಸ್ ಎತ್ತಾಗ ಹೋಗುತ್ತೆ. ಕಾಂಗ್ರೆಸ್ ಎತ್ತಾಗ ಹೋಗುತ್ತೆ. ಕಾಂಗ್ರೆಸ್ ಏನೂ ಆಗಲ್ಲ, ಡ್ಯಾಮೇಜ್ ಆಗೋರು ನೀವು. ಸೊ ಹಾಗಾಗಿ ಏನೇನೋ ಬಾಯಿಗೆ ಬಂದ್ವಿ
ಅಂದ್ರೆ ಪಕ್ಷಕ್ಕೆ ಏನಾಗಲ್ಲ, ಬದಲಾವಣೆ ಆಗ್ಲಿ ಅಂತೀರಿ. ಪಕ್ಷಕ್ಕೆ ಏನಾಗಲ್ಲ ರೀ, ಬದಲಾವಣೆ ಆಗ್ಲಿ. ಅಯ್ಯೋ ದೇವ, ಬದಲಾವಣೆ ಮಾತು ಕೊಟ್ಟಿಲ್ವ ಸಿದ್ದರಾಮಯ್ಯ? 30 ತಿಂಗಳು ಅಂತ ಆಗಿಲ್ವ ಇದು? ಯಾಕೆ ಸುಳ್ಳು ಹೇಳ್ತಾನೆ ಸಿದ್ದರಾಮಯ್ಯ? ಆಗಿದೆ ಸರ್ ಆಗಿದೆ. ಕಮಿಟ್ಮೆಂಟ್. ಆಗಿದೆ ರೀ. 30 ತಿಂಗಳು ಮುಂಚೆ ನಾನು ಇಳಿದು ಬಿಡ್ತೀನಿ, ಫಸ್ಟ್ ನನಗೆ ಕೊಟ್ಬಿಡು ಅಂತ ಹೇಳಿಲ್ವೇ? ಅಂದ್ರೆ ಬಜೆಟ್ ನಂತರ ಸಿದ್ದರಾಮಯ್ಯ ಕೆಳಗೆ ಇಳಿತಾರೆ. ಅವ್ರ ಪಾರ್ಟಿ ಬಿಟ್ಟಂತ ವಿಚಾರ ಅದು. ಪಾರ್ಟಿ ಬಿಟ್ಟಂತ ನಾನೇ ಅವ್ರು ಹೇಳಲಿಕ್ಕೆ ನಾವು ಕಮಿಟ್ಮೆಂಟ್ ಆಗಿತ್ತು, ಬದಲಾವಣೆ ಆಗ್ಲಿ ಅಂತೀರಿ. ಆಗಲಿ, ಕಮಿಟ್ಮೆಂಟ್ ಆಗಿರೋದು ಸತ್ಯ, ಅದು ನಿಜ. ಯಾಕೀಗ ಡಿ ಕೆ ಶಿವಕುಮಾರ್ದು ಕಾಂಟ್ರಿಬ್ಯೂಷನ್ ಇಲ್ಲ ಪಾರ್ಟಿಗೆ. ಅವನ ಹಣ ಖರ್ಚು ಮಾಡಿಲ್ವೇ? ಅವನು ಓಡಾಡಿ, ಈಗ ನಿಮ್ಗೆ ಅವನು ಕಟ್ಟಿರೋನ್ರಿ, ಕಾಂಗ್ರೆಸ್ ಪಾರ್ಟಿನ ಕಟ್ಟಿರೋನು. ಡಿ ಕೆ ಶಿವಕುಮಾರ್ ಇವತ್ತು ಯಾವ್ದಾದ್ರು ತಾಲೂಕಿಗೆ ಹೋದ್ರೆ ಒಂದು 50 ಹುಡುಗರು ಸೇರ್ತವೆ ಜೈ ಜೈ ಅಂತ. ಸಿದ್ದರಾಮಯ್ಯ ನಮ್ಮ ಕುರುಬರು ಹುಡುಗರು ಸೇರ್ಬೇಕಟ್ಟೆ, ಇನ್ಯಾರು ಹೋಗಲ್ಲ ಅವನ ಜೊತೆಗೆ. ಸಂಕಷ್ಟ ಬಂದಾಗೆಲ್ಲ ಹಿಂದೆ ನೆನಪಾಗ್ತದೆ. ಅವನು ಎಂತ ನೋಡಿ, ನಿಮ್ಗೆ ಕಾಂಗ್ರೆಸ್ ಅಲ್ಲಿ ಇದ್ರಿ ತಾನೇ ನಿಮ್ಗೆ ಗೊತ್ತಿತ್ತು. ಕಾಂಗ್ರೆಸ್ಸೇ ಹಿಂದ ನೋಡಿ ಇಲ್ಲಿ ಯಜಮಾನಿದ್ದಾರೆ. ಕಾಂಗ್ರೆಸ್ನವ್ರ ಕೈಲಿ ಒಂದು ಮೈಕ್ ಕೊಟ್ರೆ ಏನ್ ಭಾಷಣ ಮಾಡ್ತಿದ್ರು? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅಲ್ಪಸಂಖ್ಯಾತರೇ, ಮಹಿಳೆಯರೇ, ರೈತರೇ, ಇದು ಕಾಂಗ್ರೆಸ್ ಭಾಷಣ ರೀ. ಅವ್ನು ಕಾಂಗ್ರೆಸ್ ಅಲ್ಲಿ ಇದ್ರಿ ತಾನು ಗೊತ್ತಿತ್ತು ಸಿದ್ದರಾಮಯ್ಯನಿಗೆ. ಏನ್ ಮಾಡೋದು, ನಾವು ಯಾವತ್ತಾರು ಮಹಾತ್ಮ ಗಾಂಧಿ ತಾವು ಕೂತು ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಇಂಥ ಅಯೋಗ್ಯನ ಕೈಲಿ ರಾಜ್ಯ ಕೊಟ್ಬಿಟ್ವಲ್ಲ ಅಂತೇಳಿ. ಈ ದ್ವೇಷ ಭಾಷಣ ಮಸೂದೆ ರಾಜ್ಯಪಾಲರು ತಿರಸ್ಕರಿಸಿದ ನಂತರ, ವಾಪಸ್ ಕಳಿಸಿದ ನಂತರ ರಾಷ್ಟ್ರಪತಿ ಅಂಗಳ ಕಳಿಸಿದ್ದಾರೆ. ಸರಿ, ಸರಿನಾ? ಅದು ಅವಶ್ಯಕತೆ ಇದೆ ಅಲ್ಲಪ್ಪ. ಈಗ ಎಲ್ಲಾ ಪಾರ್ಟಿಯವರು ಭಾಷಣ ಮಾಡಿ, ಈಗ ನಾನೇ ಮಾತಾಡಲಿ ಅಯೋಗ್ಯ ಅಂತ ದ್ವೇಷ ಭಾಷಣ ಅನ್ನೋದು? ವಸ್ತುಸ್ಥಿತಿ ಹೇಳ್ತಾ ಇದ್ವಿ ನಾವು. ನೀವು ಕೋರ್ಟ್ ಕೊಟ್ಟೋದ್ರೆ ನೋಡಿ ಸರ್ ನನ್ನನ್ನು ಅಯೋಗ್ಯ, ನೀನು ಅಯೋಗ್ಯ, ಅದಕ್ಕೆ ನೀನು ಅಯೋಗ್ಯ ಅಂತ ಅಂತಾರೆ ಜನಗಳು. ಅದು ದ್ವೇಷ ಭಾಷಣನ? ಅದನ್ನ ರಾಜ್ಯಪಾಲರು ಅರ್ಥೈಸ್ಕೊಂಡು ಇದನ್ನ ರಾಷ್ಟ್ರಪತಿ ಅಂಗಳಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವ್ರು ನಮ್ಮ ಹೈಕಮಾಂಡ್ ಅಂತ ಪದೇ ಪದೇ ಅದು ಹೇಳಿದಾಗ ಯಾವುದೇ ರೀತಿ ಆಕ್ಷನ್ ಆಗ್ತಾ ಇಲ್ಲ. ಯಾವುದೇ ರೀತಿಯಾದ ಹಿಂದೆ ಕೂಡ ಹೈಕಮಾಂಡ್ ಅದ್ರ ಬಗ್ಗೆ ಮಾತಾಡಬಾರ್ದು ಅಂದಾಗ ನೋಡ್ರಿ, ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ, ಈಗ ಸಿದ್ದರಾಮಯ್ಯನಕಿನ್ನ ಅವ್ರು ಸ್ವಲ್ಪ ಹೈಕಮಾಂಡ್, ಸಿದ್ದರಾಮಯ್ಯ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಇವ್ರು ಅವ್ರಕ್ಕಿಂತ ಮೇಲೆ ಹೇಳ್ತಾ ಇದ್ದಾರೆ, ಕಾಲ ಹೇಳ್ತದೆ. ಸರ್, ಈಗ ವಿಷಯ ಹೇಳ್ತಾರೆ, ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಯಾವಾಗ ನೋಡಿದ್ರು ಕೂಡ ನಾವು ಗೆಲ್ತೀವಿ. ಬೆಂಗಳೂರಿನ ಗಾರ್ಬೇಜ್ ಸಿಟಿ ಮಾಡಿದೆ ಕಾಂಗ್ರೆಸ್. ಸಿಎಂ ಬೆಂಗಳೂರು ಬಗ್ಗೆ